ಹಲೋ ವೀಕ್ಷಕರೇ, ಒಂದಿನ ಚಿಕ್ಕಮ್ಮನ ಮನೆ ಅನ್ನೋ ಒಂದು ವಿಡಿಯೋ. ನಮ್ಮ ಚಿಕ್ಕಮ್ಮ ಮತ್ತು ನಮ್ಮ ಚಿಕ್ಕಪ್ಪ ಇದೇ ಮನೇಲಿ ಇರೋದು. ಇವ್ರ ಮನೆ ವಾತಾವರಣ ಮತ್ತು ಅವರು ಇಲ್ಲಿ ಏನೆಲ್ಲ ಮಾಡ್ತಾರೆ ಅನ್ನೋದನ್ನು ಪೂರ್ತಿ ವಿಡಿಯೋಲಿ ನಿಮ್ಗೆ ತೋರಿಸ್ಕೊಡ್ತೀನಿ. ಚೆನ್ನಾಗಿರುತ್ತೆ, ನೋಡೋಣ ಬನ್ನಿ. ನಾವು ಯಾವಾಗಲೂ ದೇವಸ್ಥಾನ ಹೊರಗಡೆ ವಿಡಿಯೋಗಳನ್ನೇ ತುಂಬ ನೋಡಿದ್ದೀವಿ. ಒಂದ್ಸಲಿ ನಮ್ಮ ಚಿಕ್ಕಮ್ಮನ ಮನೆಗೆ ನಿಮ್ಗೆ ಕರ್ಕೊಂಡು ಹೋಗ್ತೀನಿ, ನೋಡಿ ಹೇಗಿದೆ ಅಂತ. ಈ ಮನೇಲಿದ್ದಾರೆ, ಈ ಮನೇಲಿ ಏನೆಲ್ಲ ಮಾಡ್ತಾರೆ ಅನ್ನೋದನ್ನು ಈ ವಿಡಿಯೋದಲ್ಲಿ ಪೂರ್ತಿಯಾಗಿ ನೋಡೋಣ ವೀಕ್ಷಕರೇ. ಓಕೆನಾ? ರೆಡಿನಾ? ಬನ್ನಿ ಮತ್ತೆ ಹೋಗೋಣ. ನೋಡಿ ವೀಕ್ಷಕರೇ, ಇದು ನಮ್ಮ ಚಿಕ್ಕಮ್ಮ ಇರೋ ಮನೆ. ನಮ್ಮ ಚಿಕ್ಕಮ್ಮ ಮತ್ತು ನಮ್ಮ ಚಿಕ್ಕಪ್ಪ ಯಾವಾಗಲೂ ಇಲ್ಲೇ ಇರ್ತಾರೆ. ತುಂಬ ಚೆನ್ನಾಗಿದೆ ಅಲ್ವಾ ವೀಕ್ಷಕರೇ? ಅದ್ಭುತವಾದ ಮನೆ. ನೋಡಿ, ಮನೆ ಮುಂದ್ಗಡೆನೆ ನೀರು, ಹುಲ್ಲಿನ ಮನೆ, ಬಿದಿರಿನ ಮನೆ, ಡಿಫ್ರೆಂಟ್ ಆಗಿರೋ ಮನೆ. ಬನ್ನಿ ಒಳಗಡೆನೂ ಹೋಗಿ ನೋಡೋಣ ಹೇಗಿದೆ ಅಂತ. ಲಾಕ್ ಆಗಿಲ್ಲ ಅಂದರು, ಬಟ್ ಲಾಕ್ ಆಗಿದೆ. ಕೀನು ಇಲ್ಲೇ ಇಟ್ಟಿದ್ದಾರೆ. ತಗೊಂಡ್ಬಿಟ್ಟು ನೋಡ್ಬಿಡೋಣ ಒಳಗೆ ಹೇಗಿದೆ ಅಂತ. ಎಸ್, ಈಗ ನಾವು ಒಳಗಡೆ ಎಂಟ್ರಿ ಆಗ್ತಿದ್ದೀವಿ. ನೋಡೋಣ ಬನ್ನಿ. ಎಲ್ಲ ಕ್ಲೀನಾಗಿದೆ. ಲೈಟ್ಸ್ ಆನ್ ಮಾಡೋಣ. ಎಸ್, ಇಲ್ಲೂ ಲೈಟ್ಸ್ ಇದೆ, ಎಲ್ಲದೂ ಆನ್ ಮಾಡೋಣ. ಆಗ ಫುಲ್ ಚೆನ್ನಾಗಿ ಕಾಣಿಸುತ್ತೆ. ನೋಡಿ ಫ್ರೆಂಡ್ಸ್, ನಮ್ಮ ಚಿಕ್ಕಪ್ಪ ನಮ್ಮ ಚಿಕ್ಕಮ್ಮ ಎಂಥ ಮನೇಲಿದ್ದಾರೆ. ಬೇಜಾರಾದರೆ ಕುತ್ಕೊಂಡು ಮಾತಾಡೋಕ್ಕೆ. ಇಲ್ಲಿ ನೋಡಿ ಹೆಂಗಿದೆ ಅಂತ. ವಾವ್, ಆರಾಮಾಗಿ ಮಲಗ್ಬೋದು ಇಲ್ಲಿ. ವೀಕ್ಷಕರೇ, ಹೊರಗಡೆ ಸೂರ್ಯನ ಕಿರಣದ ಜೊತೆ ಈಗಷ್ಟೇ ಅರಳ್ತಿರೋ ಹೂಗಳನ್ನ ನೋಡ್ತಾ ಇದ್ದೀವಿ. ನೋಡಿದ್ರಲ್ಲ ಹುಲ್ಲಿನ ಮನೆ ಒಳಗಡೆ ಹೇಗಿತ್ತು ಅಂತ. ಇದು ಬಿದಿರಿನ ಮನೆ. ಇದೆರಡೂ ಕೂಡ ಬಿದಿರಿನ ಮನೆಗಳೇ. ಇದನ್ನು ನಿಮಗೆ ತೋರಿಸ್ಕೊಡ್ತೀನಿ, ಬನ್ನಿ ಹೋಗೋಣ. ನೋಡಿ, ಈ ಡೋರ್ಗೆಲ್ಲ ಯಾವುದೇ ಲಾಕ್ ಸಿಸ್ಟಮೇ ಇಲ್ಲ. ಜಸ್ಟ್ ದಾರ ಬಿಚ್ಚಿ ಒಳಗಡೆ ಹೋಗೋದಷ್ಟೇ. ಹೋಗೋಣ. ಹೇಗಿದೆ ವೀಕ್ಷಕರೇ? ಚೆನ್ನಾಗಿದೆ ಅಲ್ವಾ ಮನೆ? ಈ ರೀತಿ ನನ್ನ ಮೊದಲನೇ ವಿಡಿಯೋ ಇದು. ನೋಡಲಿಕ್ಕೆ ತಮಾಷೆ ಅನಿಸ್ಬೋದು, ಆದರೂ ಇದು ನಿಮಗಾಗೇನೆ. ನೋಡಿ, ಮೇಲತ್ತು ಕೂಡ ನೋಡೋಣ ಬನ್ನಿ. ಸ್ಟೆಪ್ಸ್ 10. ಎಸ್, ನೋಡಿ ಮೇಲ್ಗಡೆಯಿಂದ ಹೇಗಿದೆ. ಇಲ್ಲಿ ನಿಂತ್ಕೊಂಡು ಎಲ್ಲದನ್ನು ನೋಡ್ಬೋದು. ಅದು ಇದ್ರ ಮಧ್ಯದಲ್ಲಿ ಹುಲ್ಲು ಮತ್ತು 2 ಬಿದಿರಿನ ಮನೆಗಳು. ಇದು ಓಪನ್ ಇದ್ರೆ ತೋರಿಸ್ತೀನಿ, ಲಾಕ್ ಆಗಿದ್ರೆ ಇಲ್ಲ. ಓಹ್, ಲಾಕ್ ಮಾಡಿಬಿಟ್ಟಿದ್ದಾರೆ. ಇಲ್ಲ, ಒಳಗಡೆ ನೋಡ್ಬೋದಿತ್ತು ಹೇಗಿರ್ತಾ ಇತ್ತು ಅಂತ. ನೋಡಿ, ಆದರೂ ಕಾಣಿಸ್ತಾ ಇದೆ. ವಾವ್, ಚೆನ್ನಾಗಿದೆ ಅಲ್ವಾ? ಬಟ್ ಇದು ಕೀ ಕೇಳೋಣ. ಕೀ ಸಿಕ್ಕಿದ್ರೆ ನಿಮಗೆ ಒಳಗಡೆ ಕರ್ಕೊಂಡೋಗಿ ತೋರಿಸ್ತೀನಿ. ಕೀ ಇಸ್ಕೊಂಬರೋಣ ಅಷ್ಟೇ, ಬೆಸ್ಟ್. ನಿಧಾನಕ್ಕೆ ಇಳಿಬೇಕು, ಬಿದ್ದರೆ ಮಾತ್ರ ಗೋವಿಂದ. ಎಸ್, ಸೂರ್ಯನ ಕಿರಣಗಳು
ಬೆಳಗಿನ ಜಾವ ಎಷ್ಟು ಸುಂದರವಾಗಿದೆ. ಅದಕ್ಕೆ ಹೇಳೋದು, ಪ್ರಕೃತಿಗಿಂತ ಬೇರೆ ಯಾವುದೂ ಕೂಡ ಸುಂದರವಾಗಿರೋದಕ್ಕೆ ಸಾಧ್ಯ ಇಲ್ಲ ಅಂತ. ಟೈಮ್ ಮಾಡಿಬಿಡೋಣ, ಇಲ್ಲ ಯಾರು ಹೋಗಿದ್ದು ಅಂತ ಬೈಬೋದು. ಒಂದು ನಿಮಿಷ, ನಾನು ದಾರ ಕಟ್ಬಿಡ್ತೇನೆ. ಎಸ್, ಬನ್ನಿ ನೋಡೋಣ ಇನ್ನೇನೇನಿದೆ. ಇದು ಕೂಡ ಹಾಗೇ ಇದೆ, ಸೇಮ್ ಮನೆಯೇ, ಒಂದೇ ರೀತಿದು ಎರಡು ಮನೆಗಳು. ಅಲ್ಲಿ ಹೇಗಿದೆಯೋ ಹಾಗೆ ಇಲ್ಲಿ ಕೂಡ ಇದೆ. ಕೀಸ್ಕೊಂಬಂದು ಒಳಗಡೆ ನೋಡೋಣ ಅಷ್ಟೇ. ನೋಡಿ, ಇದು ಹೊರಗಡೆ ಲುಕ್ಕು ಹೆಂಗಿದೆ. ಹುಲ್ಲಿನ ಮನೆ, ಎರಡು ಬಿದಿರಿನ ಮನೆ. ಆ ಬಿದಿರಿನ ಮನೆಗೆ ಸೀಮೆ ಹೆಂಚು ಹಾಕಿದ್ದಾರೆ. ನೋಡೋದಕ್ಕಂತೂ ತುಂಬ ಚೆನ್ನಾಗಿದೆ. ನೋಡಿ, ಮಳೆ ಬೀಳ್ತಾ ಇರಬೇಕು, ಬಿಸಿ ಬಿಸಿ ಕಾಫಿ ಕುಡ್ಕೊಂಡು ಹೊರಗಡೆ ಕೂತಿರಬೇಕು. ಆಗ ನೋಡಿ ಇದು ಮಜಾ ಚೆನ್ನಾಗಿರುತ್ತೆ. ಓಕೆ ಬನ್ನಿ, ನಿಮ್ಗಿನ್ನ ಏನೇನಿದೆ ತೋರಿಸೋಣ. ಇಲ್ಲಿ ಮುಂಚೆ ನೀರೆಲ್ಲ ಇತ್ತು, ಅದೆಲ್ಲ ತೆಗೆದುಬಿಟ್ಟು ಈಗ ಮಾಡಿದ್ದಾರೆ ಇವಾಗ. ಹಾಂ ನೋಡಿ, ಇಲ್ಲೂ ಕೂಡ ಹೆಂಚಿನ ಮನೆಗಳಿದೆ. ಬನ್ನಿ ತೋರಿಸ್ತೀನಿ ನಿಮಗೆ. ಪಕ್ಕದಲ್ಲೇ ಗುಡಿಸಲು ಕೂಡ ಇದೆ. ಚೆನ್ನಾಗಿರುತ್ತಲ್ವ ರಾತ್ರಿ ಸಮಯದಲ್ಲಿ ಇಲ್ಲೆಲ್ಲ, ಸಖತ್ತಾಗಿರುತ್ತೆ. ಇಲ್ಲಿ ನೋಡಿ, ತುಂಬ ಚೆನ್ನಾಗಿದೆ ಮನೆ ಇದು. ಇದಂತೂ ನಂಗೆ ಮೊದಲಿಗೆ ತುಂಬ ಇಷ್ಟ ಇತ್ತು. ಇವಾಗ ಈ ಮನೇಲಿಲ್ಲ, ಅಲ್ಲಿದ್ದಾರೆ. ನೋಡಿ, ಹೊರಗಡೆ ಕೂತ್ಕೊಂಡು ಚೆನ್ನಾಗಿ ಆಟ ಆಡ್ಬೋದು ಬೇಜಾರಾದರೆ. ನೋಡಿ, ಇಲ್ಲಿ ಕೂತ್ಕೊಂಡು ಮಲ್ಕೊಂಡು ಮೊಬೈಲ್ ಕೂಡ ನೋಡ್ಬೋದು ಆರಾಮಾಗಿ, ಒಳ್ಳೆ ಸೌಂಡ್ ಕೇಳಿಕೊಂಡು. ನೋಡಿ, ಇದು ಕೂಡ ಬಿದಿರು ಮತ್ತು ತೆಂಗಿನ ಗರಿಯಿಂದನೇ ಮಾಡಿದ್ದಾರೆ. ತುಂಬ ಚೆನ್ನಾಗಿದೆ, ಸೂಪರ್. ಬನ್ನಿ ಮುಂದೆ ಹೋಗೋಣ. ನಿಮಗೆ ಇಲ್ಲಿ ಇನ್ನೊಂದು ಡೈನಿಂಗ್ ಹಾಲ್ ಕೂಡ ಇದೆ, ನಾನು ತೋರಿಸ್ತೀನಿ. ಅದು ಕೂಡ ಚೆನ್ನಾಗಿದೆ. ಬೆಳಿಗ್ಗೆನೇ ಮನೆ ತೋರಿಸ್ತಾ ಇದ್ದೀನಿ ಅಂತ ಏನು ಅನ್ಕೋಬೇಡಿ. ಬಟ್ ಇದು ನಮ್ಮ ಚಿಕ್ಕಮ್ಮನ ಮನೆಗೆ ಬಂದಿದ್ನಲ್ಲ, ನಿಮಗೆ ತೋರಿಸೋಣ ಅಂತ. ನೋಡಿ, ಇಲ್ಲೊಂದು ಡೈನಿಂಗ್ ಹಾಲ್ ಇದೆ. ಇಲ್ಲಿ ಮಧ್ಯಾಹ್ನ ಬೇಜಾರಾದರೆ ಕೂತ್ಕೊಂಡು ಜ್ಯೂಸ್ ಕುಡಿಬೋದು. ಏನಾದರೂ ತಿನ್ಬೇಕನ್ಸಿದ್ರು ಕೂಡ ಕೂತ್ಕೊಂಡು ತಿನ್ಬೋದು. ನೋಡಿ, ಇದು ಸಖತ್ತಾಗಿದೆ ಅಲ್ಲ, ಸೂಪರ್. ನೋಡಿ, ಇದನ್ನು ಕೂಡ ಬಿದಿರಿಂದನೇ ಮಾಡಿದ್ದಾರೆ. ಇದೆಲ್ಲ ಬಿದ್ರೆ ಜಾಸ್ತಿ ಇಲ್ಲಿ, ಹಳ್ಳಿ ಅಲ್ವಾ. ಇದು ಎಲ್ಲಿರ್ಬೋದು ಅಂತ ನಿಮ್ಮೆಲ್ಲರಿಗೂ ಕುತೂಹಲ ಇರ್ಬೋದಲ್ಲ. ಖಂಡಿತ ವಿಡಿಯೋ ಕೊನೆಯಲ್ಲಿ ಹೇಳ್ತೀನಿ. ಇದು ಎಲ್ಲಿದೆ, ಎಲ್ಲಿ ಬರುತ್ತೆ ಅನ್ನೋ ಎಲ್ಲ ಮಾಹಿತಿನೂ ನಿಮ್ಗೆ ಕೊಡ್ತೀನಿ. ನೋಡಿ, ಮನೇನ ಹಿಂದ್ಗಡೆಯಿಂದ ತೋರಿಸ್ತೀನಿ ಬನ್ನಿ ಹೇಗೆಲ್ಲ ಇದೆ ಅಂತ. ನೋಡಿ, ಹಿಂದ್ಗಡೆಯಿಂದ ಈ ಲುಕ್ ಕಾಣುತ್ತೆ. ನೋಡಿ, ಬಿಸಿನೀರು ಕಾಯಿಸ್ಕೊಳ್ಬೋದು. ಹೊರಗಡೆಯಿಂದ ಹಳ್ಳಿ ಮನೆ, ಬಟ್ ಒಳಗಡೆ ಹೋದ್ರಿ ನಿಮಗೆ ಗೊತ್ತು ಹೇಗಿದೆ ಅಂತ. ಇದು ನೋಡಿ, ಇದು ಒಂದು ಸ್ಮಾಲ್ ಗಾರ್ಡನ್, ಚೆನ್ನಾಗಿದೆ. ಚಿಕ್ಕದಾಗಿದ್ರೂ ತುಂಬ ಆಟ ಆಡ್ಬೋದು ಇಲ್ಲಿ, ತುಂಬ ಸಮಯ ಕಳಿಬೋದು ಕೂಡ. ಹಾಂ, ಇಲ್ಲಿ ನೋಡಿ, ಸಂಜೆ ಟೈಮಲ್ಲಂತೂ ಬೇಜಾರಾಗ್ಬಿಟ್ರೆ ಎಲ್ಲರೂ ಇಲ್ಲಿ ಬಂದು ಕೂತ್ಕೊಂಡ್ಬಿಡೋದು, ಬೆಂಕಿ ಹಾಕ್ಬಿಡೋದು. ಕೂತ್ಕೊಂಡು ದಿನಗಳ ಕಳೆದಂಗೆ ಏನೆಲ್ಲ ಆಯಿತು ಅನ್ನೋ ವಿಚಾರಗಳನ್ನೆಲ್ಲ ಕೂತ್ಕೊಂಡು ಡಿಸ್ಕಸ್ ಮಾಡ್ಬೋದು. ನಿಮಗೆ ಗೊತ್ತಾಯ್ತು ಅನ್ಕೋತೀನಿ ಇದು ಯಾವ ಜಾಗ ಅಂತ. ಎಸ್, ನಾನು ತೋರಿಸಿದ್ನಲ್ಲ ಆಗಲೇ, ಅದೇ ಮನೆಗಳದು. ಇಲ್ಲಿಂದ ಹಿಂಗೆ ಕಾಣ್ತಿದ್ದಾವೆ ಅಷ್ಟೆ. ಓಕೆ ಬನ್ನಿ, ಈಗ ನಾವು ನಮ್ಮ ಚಿಕ್ಕಮ್ಮ ಏನು ಕೆಲಸ ಮಾಡ್ತಿದ್ದಾರೆ ಆ ಕಡೆನೂ ಹೋಗಿ ನೋಡೋಣ. ಇಂಥ ಜಾಗದಲ್ಲಿ ಅವ್ರು ಏನು ಕೆಲಸ ಮಾಡ್ತಿರ್ತಾರೆ ತೋರಿಸ್ತೀನಿ ಬನ್ನಿ. ಖಂಡಿತ ನಿಮಗೆ ಇಷ್ಟ ಆಗಿರ್ಬೋದು. ಹೊಟ್ಟೆ ಬೇರೆ ಹಸಿತಿದೆ, ಏನು ಮಾಡಿದ್ದಾರೆ ಗೊತ್ತಿಲ್ಲ, ನೋಡೋಣ. ಬೇಜಾರಾದ್ರಿ ಮರದ ಹತ್ರ ಅಲ್ಲಿ ಉಯ್ಯಾಲೆ ಕಟ್ಟಿದ್ದಾರೆ ನೋಡಿ, ಅಲ್ಲೆಲ್ಲ ಆಟ ಆಡ್ತಿದ್ವಿ. ಬಟ್ ಇವಾಗ ಎಲ್ಲಿ ಬ್ಯುಸಿ, ಬರೋದಕ್ಕೆ ಸಮಯ ಇಲ್ಲ. ಇಲ್ಲಿ ಯಾವಾಗಲೂ ನೀರು ಹೋಗ್ತಾ ಇರುತ್ತೆ, ಬಟ್ ಈಗ ಸ್ವಲ್ಪ ಕಡಿಮೆ ಆಗಿಬಿಟ್ಟಿದೆ. ಫುಲ್ ಯಾವಾಗಲೂ ಬರ್ತಿರುತ್ತೆ ನೀರು.